ಮೂವಿ ತುಂಬ ಚೆನ್ನಾಗಿದೆ. ಧ್ರುವ ಸರ್ಜಾ ಇಸ್ ಬ್ಯಾಕ್. ಧ್ರುವ ಅಂತೂ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್, ಸೂಪರ್ ಆಗಿದೆ. ಎವ್ರಿ ಒನ್ ಮಸ್ಟ್ ವಾಚ್. ಮೂವಿ ಹೇಳ್ತಾ ಇಲ್ವಾ ಕಣ್ಣೀರು ರಕ್ತ ಎರಡು ಮಿಕ್ಸ್ ಮಾಡಿ ಬರ್ದಿರೋ ಕತೆ. ಸಿನಿಮಾ ಮಾತ್ರ ಸಕ್ಕದಾಗಿದೆ. ಇನ್ನೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಕಿಚ್ಚ ಬಸ್ಗಳು ಹುಚ್ಚ 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 ಆಗ್ಬಿಡಿದೀನಿ ನಾನಂತೂ. ಖರಾಬ್ ಆಗಿದೆ ಸರ್. 1975 ನಡೆದಿರೋ ಒಂದು ಅಂಡರ್ವರ್ಲ್ಡ್ ಸ್ಟೋರಿನ ಇಟ್ಕೊಂಡು ಅದು ಯಾವ ರೀತಿ ಎತ್ಕೊಂಡು ಹೋಗೋರು ಅಂತ ಕೇಳಿದ್ರೆ ಪ್ರತಿಯೊಂದು ಸೀನ್ ಊಹೆ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗಿದೆ. ನನ್ಗೆ ಇಷ್ಟ ಆಗಿದೆ ಏನಂದರೆ ಧ್ರುವ ಅವರು ಮಚ್ಚಿಡ್ದಿದ್ದು. ಶಿವಣ್ಣ ಬಿಟ್ಟರೆ ನೆಕ್ಸ್ಟು ಧ್ರುವ ಅವ್ರಿಗೆ ಸಖತ್ತಾಗಿ ಒಪ್ಪಿದೆ. ಆಮೇಲೆ ನಿಜವಾಗ್ಲೂ ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು ಮೇಡಮ್. ಇತ್ಲಾಗ ಸೆಂಟಿಮೆಂಟ್ ಅಂತ ಹೇಳ್ತೀರಾ, ಸಾಂಗ್ ಅಂತ ಹೇಳ್ತೀರಾ, ಆಮೇಲೆ ನಿಜವಾಗ್ಲೂ ಆಮೇಲೆ ಸುದೀಪ್ ಸರ್ ಕ್ಲೈಮ್ಯಾಕ್ಸಲ್ಲಿ ಕಾಣಿಸ್ಕೊತಾರೆ. ಮೈಯೆಲ್ಲ ರೋಮಾಂಚನ ಆಗೋಯ್ತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಫ್ಯಾಮಿಲಿ ಮತ್ತು ಯೂತ್ ಕುತ್ಕೊಂಡು ನೋಡೋಂಥ ಸಿನಿಮಾ. ನಿಜವಾಗ್ಲೂ ವಿಜುವಲ್ ಟ್ರೀಟ್ ನಾನು ಇನ್ನೊಂದು ಸಲ ನೋಡ್ಬೇಕಂತ ಇದ್ದೀನಿ. ಆಮೇಲೆ ಎಂಡಲ್ಲಿ KD Part 2 ಹಿಂಟ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಪ್ರೇಕ್ಷಕರಿಗೆ ಒಂದು ಗ್ರೇಟ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಒಂದು ಮಾಸ್ ಫೆಸ್ಟಿವಲ್. ಓವರ್ ಆಲ್ ಮೂವಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಮೀರಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನಾವು ಓಕೆ ಬಾಸ್ ಮೂವಿ ಮಾಡಿದ್ದಾರೆ, ಲಾಂಗ್ ಇಡ್ತಿದ್ದಾರೆ, ಏನೋ ಒಂದು ಓಕೆ ಮಾಡಿರ್ತಾರೆ. ಅವ್ರನ್ನ ಯಾವಾಗಲೂ ಚಾಕ್ಲೇಟ್ ಬಾಯ್ ಥರ ನೋಡ್ತಾ ಇದ್ವಿ. ಸೊ ಈ ಥರ ಅಗ್ರೆಸಿವ್ ನೋಡೋಕ್ಕೆ ಇನ್ನೂ ತುಂಬ ಖುಷಿ ಆಗುತ್ತೆ. ಸರ್ ಒಂದು ಹೇಳಬೇಕು, ಈ ಕಾಂಟ್ರವರ್ಸಿ ಇನ್ನೊಂದು ಮತ್ತೊಂದಕ್ಕೆ ಎಲ್ಲವಕ್ಕೂ ಬ್ರೇಕ್ ಹಾಕಿ ನಿಂತಿರುವಂಥವ್ರು ನಮ್ಮ ಸುದೀಪ್ ಅಣ್ಣ ಅನ್ಸುತ್ತೆ. ನಿಜವಾಗ್ಲೂ ನಾನು ಅಪ್ಪಟ ಡಿ ಬಾಸ್ ಅವ್ರ ಅಭಿಮಾನಿ. ಆದರೆ ಈ ಸಿನಿಮಾ ನೋಡ್ತಾ ಇದ್ರೆ ನಿಜವಾಗ್ಲೂ ಬದನೆಕಾಯಿ ಕಾಂಟ್ರವರ್ಸಿಗಳನ್ನೆಲ್ಲ ತೆಗೆದು ಸೈಡ್ನಲ್ಲಿ ಇಕ್ಬೇಕು ಅನ್ನೋದನ್ನ ಎತ್ತಿ ತೋರಿಸಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಲಿಟರ್ಲಿ ಇಲ್ಲಿ ಸುದೀಪ್ ಅಣ್ಣ ಕಾಲಭೈರವನಾಗಿ ಈ ಕಾಂಟ್ರವರ್ಸಿ ಅನ್ನೋದನ್ನೇ ಮುಕ್ತಾಯ ಮಾಡೋದಕ್ಕೆ ಬಂದಿದ್ದಾರೆ. ನಾವು ನಿಜವಾಗ್ಲೂ ನೆಕ್ಸ್ಟು KD 2 ಅನ್ನೋದೇನು ಬರುತ್ತೆ ಇದರಲ್ಲಿ ನಮ್ಮ ಸುದೀಪ್ ಅಣ್ಣಂದೇ ಬರ್ಬೋದು. ನಾನೊಬ್ಬ ಅಪ್ಪಟ ಡಿ ಬಾಸ್ ಅವರ ಅಭಿಮಾನಿ ಆಗಿ ನಿಜ ಸೈಕ್ ಆಗೋಗ್ತೀರಾ. ಇಲ್ಲಿ ಕಾಂಟ್ರವರ್ಸಿ ಬದನೆಕಾಯಿ ಇನ್ನೊಂದು ಮತ್ತೊಂದು ಬ್ಯಾಡಾಗಿರೋ ಸಿನಿಮಾ ಬಂದು ಒಂದು ಸರಿ ನೋಡ್ಬಿಡ್ರಿ, ನೀವು ನೆಕ್ಸ್ಟು ಆಮೇಲೆ ಮಾತಾಡ್ತೀರಿ. ಮೂವಿ ಸಗದಾಗಿದೆ ಸರ್. ತುಂಬ ದಿನ ಆದಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡೋದು ಸರ್. ಕ್ಲೈಮ್ಯಾಕ್ಸಲ್ಲಂತೂ ಸುದೀಪ್ ಅಣ್ಣ ಬಂದಿದ್ದಾರೆ. ಸುದೀಪ್ ಅಣ್ಣ ಎಂಟ್ರಿ Part 2ನಲ್ಲಿ ಸುದೀಪ್ ಅಣ್ಣಂದು ಫುಲ್ಲು ರೋಲಿಂಗ್ ಇರುತ್ತೆ ಅನಿಸುತ್ತೆ. ಇಲ್ಲೇ ಇಂಟ್ ಕೊಟ್ಟಿದ್ದಾರೆ ಜೋಗಿ ಪ್ರೇಮಣ್ಣವರು. ತುಂಬ ದಿನ ಆದಮೇಲೆ ಒಳ್ಳೆ ಪರಿಶ್ರಮದಿಂದ ಒಳ್ಳೆ ಮೂವಿ ಬಂದಿದೆ ಕನ್ನಡದಲ್ಲಿ. ಆಕ್ಷನ್ ಓರಿಯೆಂಟೆಡ್ ಫುಲ್ಲು ಮಾಸ್ ಆಗಿದೆ. ಮಾಸ್ ಅಭಿಮಾನಿಗಳಂತೂ ಹಬ್ಬ. ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಒಂಚೂರು ಕೂಡ ಬೋರಿಂಗ್ ಆಗಲ್ಲ. ಪ್ರತಿಯೊಂದು ಕೂಡ ಮುಂದೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಇದೆ. ಬಂದು ದಯವಿಟ್ಟು ಎಲ್ಲ ಸಿನಿಮಾ ನೋಡಿ. ಕನ್ನಡ ಸಿನಿಮಾನ ಕನ್ನಡದವರೇ ಬೆಳೆಸಬೇಕು, ಬೇರೆ ರಾಜ್ಯದಿಂದ ಯಾರೂ ಬಂದು ಬೆಳೆಸಲ್ಲ. 100 ಡೇಸ್ಗೆ ಸೆಲೆಬ್ರೇಷನ್ ಮತ್ತೆ ಬರ್ತೀರಾ ಬನ್ನಿ. ಸಾಂಗ್ ಅಂದರೆ ಪ್ರೇಮ್ ಸರ್ ಅಫ್ಕೋರ್ಸ್ ಚೆನ್ನಾಗೇ ಇತ್ತು. ಸಾಂಗ್ಸ್ ಪ್ರತಿಯೊಂದು ಸಾಂಗ್ಸ್ ವಿಜುವಲಿ ಕೂಡ ಕೇಳ್ತಾ ಇರೋದು. ವಿಜುವಲ್ ಅಂದರೆ ವಿಂಟೇಜ್ ಲುಕ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಮತ್ತೆ ಮಚ್ಚಿಡ್ದಿರೋದು ಶಿವಣ್ಣ ಸರ್ ಬಿಟ್ಟರೆ ನೆಕ್ಸ್ಟು ನಮ್ಮ ಭಾಷೆ ಹಿಡ್ದಿರೋದು ಕನ್ನಡ ಮಸ್ತಾಗಿ ಹಿಡ್ದಿರೋದ್ರೆ ಇವರೇ. ಮೂವಿ ಮಾತ್ರ ಟೋಟಲ್ ಬೆಂಕಿ ಅಣ್ಣ ಫಿಲಮ್ ಮಾತ್ರ. ಉತ್ತರ ಕರ್ನಾಟಕದ ಹುಡುಗ ನಾನು. ಅದೇ ಭಾಷೆದೇ ಐತಣ್ಣ ಫಿಲಮ್ ಇದು. ಬೆಂಕಿ ಅಣ್ಣ ಫಿಲಮ್ ಮಾತ್ರ ಸೂಪರ್ ಆಗೈತೆ. ಒಂದು ಸೆಕೆಂಡ್ ಬೋರ್ ಆಗಿಲ್ಲ. ಇನ್ನೂ ಏನಾಗುತ್ತೆ ನೋಡ್ಬೇಕು ಅನಿಸುತ್ತೆ. ಲಾಸ್ಟ್ ಇಂಟರ್ವ್ಯೂಲಲ್ಲಿ ಮಾತ್ರ ಅದು ಫುಲ್ಲು ಗೂಸ್ಬಂಪ್ಸ್ ಅಣ್ಣ, ಚೆನ್ನಾಗೈತೆ ಫಿಲಮ್ ಅಣ್ಣ. ಮೂವಿ ಮಸ್ತಾಗಿದೆ ಅಣ್ಣ. ಯಾಕೆಂದರೆ ಪ್ರತಿಯೊಂದು ಆ್ಯಕ್ಷನಿಂದ ಹಿಡ್ದು, ಒಂದು ಆ್ಯಕ್ಟಿಂಗಿಂದ ಹಿಡ್ದು, ಸೆಂಟಿಮೆಂಟಿಂದ ಹಿಡ್ದು, ಲವ್ವಿಂದ ಹಿಡ್ದು ಪ್ರತಿಯೊಂದು ಸೂಪರ್ ಆಗಿದೆ ಫಿಲಮು. ಸೌಂಡ್ ಎಫೆಕ್ಟ್, ಬಾಂಬ್ ಬ್ಲಾಸ್ಟು, ಪ್ರೇಮ್ ಸರ್ ಸೂಪರ್. ಜೋಗಿ ಆದಮೇಲೆ ನನಗೆ ಗೊತ್ತಿರೋಂಗೆ ನನ್ನ ತಿಳುವಳಿಕೆ ಪ್ರಕಾರ ನಿಂತ್ಕೊಂಡು ನೋಡಿದ್ದು ಫಿಲಿಮ್ನ ಇವತ್ತೇ ನನ್ನ ಲೈಫಲ್ಲಿ ನಿಂತ್ಕೊಂಡು ನೋಡಿದ್ದು ಇವತ್ತೇ. ಅದು ಜೋಗಿನೂ ಪ್ರೇಮ್ ಅವರೇ ಮಾಡಿರೋದು, ಇದು ಪ್ರೇಮ್ ಅವರೇ ಮಾಡಿರೋದು. ಸೂಪರು. ಧ್ರುವ ಸರ್ಜಾ ಸೂಪರ್ ಆ್ಯಕ್ಟಿಂಗು. ಸುದೀಪ್ ಅವ್ರ ಎಂಟ್ರಿ ಸೂಪರು. ಸಂಜಯ್ ದತ್ ಅಂತೂ ಖರಾಬಾಗಿ ತಿನ್ಕೊಂಡ್ಬಿಟ್ಟು ಲುಕ್ಕೇ ಚೆನ್ನಾಗಿದೆ, ಸಖತ್ತಾಗಿದೆ. ಇಷ್ಟ ಆಯಿತು ತುಂಬ.